ಏನ್ ಬ್ಯೂಟಿಫುಲ್ ಆಗಿದೆ ಬ್ರೋ ಇದು. ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್. ಯಾರಿವನು ಡ್ರೀಮ್ ಬಾಯ್. ಇಂಡಿಪೆಂಡೆನ್ಸ್ ಡೇಗೆ ಇದೊಂದು ಟ್ರಿಬ್ಯೂಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಈ ಕಾರು ಮುಂಚೆ ಆರ್ಮಿಯಲ್ಲಿತ್ತು. ಸೀನ್ ಏನು ಗೊತ್ತಾ ಬ್ರೋ? ವಾಟ್ ಇಸ್ ದ ಸೀನ್? ಈ ಕಾರ್ ಓಡಿರೋದು ಬರೀ 324 ಕಿಲೋಮೀಟರ್. ಈಗ ರೀಸೆಂಟ್ ಆಗಿ ಬಿಲ್ಡ್ ಮಾಡಿ ಬಂದಿರೋದು ಸೂಪರ್ ಸ್ಟಾಕ್ ಗಾಡಿ. ಮೈನರ್ ಅಪ್ಗ್ರೇಡ್ಸ್ ಆಗಿದೆ. ಬೇಕು ಬಿಡಿದಾರಲ್ಲ ಅದು ಹೆಂಗೆ? ನಮ್ಮ ಮೇಲೆ ನಂಬಿಕೆ ಇದೆ ಅವ್ರಿಗೆ, ಅದಕ್ಕೆ ಕೊಟ್ಟವ್ರೆ. ಲೆಟ್ಸ್ ಗೋ ಆಫ್ ರೋಡಿಂಗ್. ನಮ್ಮ ಮೇಲೆ ನಂಬಿಕೆ ಇದೆ ಅವ್ರಿಗೆ, ಅದಕ್ಕೆ ಕೊಟ್ಟವ್ರೆ. ನಾನು ದುಡುಕಬಾರ್ದಾಗಿತ್ತು. ಅವಾಗಿನ ಕಾಲದಲ್ಲಿ ಇರೋ ಬರೋ 4x4 ಜನ ಜೀಪ್ ಅಂತ ಕರೀತಾ ಇದ್ರು. ಆದ್ರೆ ಇದು ಒಂದು ಕಾರ್ಗೆ ಸಪರೇಟ್ ಐಡೆಂಟಿಟಿ ಇತ್ತು. ಫಾಸ್ಟ್ ಆಗಿ ಹೋಗೋ ಕಾರ್ಗಳಿಗಿಂತ ಈ ತರ ಕಾರಲ್ಲಿ ಹೆವಿ ಮಜಾ. ಆರಿಸ್ತೀನಿ. A few moments later. ಏನ್ ಗೊತ್ತಾ, ನಮಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಬಿಸ್ನೆಸ್ ಜಾಸ್ತಿ ಮಾಡೋಣ ಅಂದ್ಬಿಟ್ಟು. ಬ್ರೋ ಎಲ್ಲೋ ಸರಿಯಾಗಿ ಆರಿಸಿದೀನಿ ಬ್ರೋ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಮ್ಮ ದೇಶದಲ್ಲಿ ಬಂದಿರುವಂತ ದಿ ಬೆಸ್ಟ್ ಕಾರ್ಗಳಂತ ನೀವು ಲಿಸ್ಟ್ ಮಾಡಿದ್ರೆ ಜಿಪ್ಸಿ ಅದರಲ್ಲಿ ಟಾಪ್ ಅಲ್ಲಿ ಇರುತ್ತೆ. ಇದು ಆಮಿಫೈಡ್ ಕಸ್ಟಮ್ಸ್ ಅಲ್ಲಿ ಬಿಲ್ಡ್ ಆಗಿರೋದು. ನೋಡಿ, ತೆಗಿಯಕ್ಕೆ ಈಸಿ, ಅದು ತೆಗೀರಿ. ಹಾಕಕ್ ಕಷ್ಟ. ನಮಗೆಲ್ಲ ಗೊತ್ತಾಗೋಯ್ತು. ಎಲ್ರಿಗೂ ಚಿಕ್ಕ ವಯಸ್ಸಲ್ಲಿ ಆರ್ಮೇಲೆ ಇತ್ತು ಅಂತ ಲವ್ ಆದ್ರೆ ನಮ್ಗೆ ಕನ್ನಡ ಮೂವಿಗಳಲ್ಲಿ ಇತ್ತು ಅಂತ ಲವ್ ಆಗಿತ್ತು ಈ ಕಾರ್ ಮೇಲೆ. ಒಂದು ವಿಷ್ಣುದಾದ, ಅದು ಬಿಟ್ರೆ ನಮ್ಮ ಹ್ಯಾಟ್ರಿಕ್ ಹೀರೋ. ಜಾಸ್ತಿ ನೋಡಿರೋದು ಅಂದ್ರೆ ಒಂದು ನಿಶಬ್ದದಲ್ಲಿ. ಶಿವಣ್ಣ ಬಂದು ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ, ಜಾಲಿ ಮೋಡ್ ಅಲ್ಲಿ. ಅವಾಗಿನ ಒಂಥರ ಆಸೆ ಇತ್ತು ಜಿಪ್ಸಿ ಹಿಂಗ್ ಓಡಿಸ್ಬೇಕು ಅಂತ. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ, ಜೊತೆಗೆ ಒಂದು 4x4 ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಗೇರ್ ಹಾಕಕ್ಕೆ ಸ್ವಲ್ಪ ಅಭ್ಯಾಸ ಆಗಬೇಕು ಗುರು. ಕ್ವಿಕ್ ಆಗಿ ಶಿಫ್ಟ್ ಮಾಡಕ್ ಆಗಲ್ಲ ಇದನ್ನ. ನಾರ್ಮಲ್ ತರ ಶಾರ್ಟ್ ಥ್ರೋ ಇಲ್ಲ. ಆದ್ರೂ ಈ ಕಾರ್ಗಳನ್ನ ಯೂಸ್ ಮಾಡ್ಕೊಂಡು ರ್ಯಾಲಿ ಓಡಿಸ್ತಾರಲ್ಲ. ಇದು ಡ್ರೈವಿಂಗ್ ಟಫ್ ಇರುತ್ತೆ. ಅಷ್ಟೊಂದೆಲ್ಲ ಹೊಸ ಗಾಡಿಗಳ ತರ ಎಲ್ಲ ಈಸಿಯಾಗಂತೂ ಇಲ್ಲ. ಓಡಿಸ್ಬೇಕಂದ್ರೆ ಆಕ್ಚುಲ್ ಆಗಿ ಮೆಕ್ಯಾನಿಕಲ್ ನಾಲೆಡ್ಜ್ ಇರಬೇಕು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ. ಅಕಸ್ಮಾತ್ ಏನಾದ್ರು ಗಾಡಿಗೆ ಏನಾದ್ರು ಆದ್ರೆ ಯಾವ ತರ ಪಾರ್ಟ್ಸ್ ತರಬೇಕು, ಏನ್ ಹಾಕ್ಬೇಕು. ತಲೆ ಮೇಲೆ ಕ್ಯಾಮ್ರಾ ಹಾಕೋಬಿಟ್ರೆ ಸಾಲಲ್ಲ, ತಲೆ ಒಳಗೆ ಮೆದ್ಲಿರ್ಬೇಕು. ಹೇಳ್ಕಳಿ ಅನ್ಎಜುಕೇಟೆಡ್ ಬಡತವ. ಜಪಾನ್ ಇಂದ ಸುಜುಕಿ ಸಮುರಾಯ್ ಅಂತ ಒಂದು ಗಾಡಿ ಎಲ್ಲಾ ದೇಶಗಳಿಗೂ ಎಕ್ಸ್ಪೋರ್ಟ್ ಆಗ್ತಿತ್ತು. ಎಷ್ಟೊಂದು ದೇಶಗಳಲ್ಲಿ ಅದನ್ನ ಸುಜುಕಿ ಜಿಮ್ನಿ ಅಂತ ಕರೀತಾ ಇದ್ರು. ಆದ್ರೆ ಇಂಡಿಯಾಗ್ ಬಂದಾಗ ಜಿಪ್ಸಿ ಅಂತ ಬಿಟ್ರು. ಯೂಶಲಿ ಜಿಮ್ನಿ ಮತ್ತೆ ಸಮುರಾಯಿ ಶಾರ್ಟ್ ಚಾಸಿ ಕಾರ್ ಆಗಿತ್ತು, ಇದು ಲಾಂಗ್ ಚಾಸಿ ಕಾರು. ಅಲ್ಲಿ ಇದಕ್ಕಿಂತ ಇನ್ನೂ ಶಾರ್ಟ್ ವೀಲ್ ಬೇಸ್ ಬರೋದು, ಇದು ಲಾಂಗ್ ವೀಲ್ ಬೇಸ್ ಕೊಟ್ಟಿರೋದು. ಅಲ್ಲಿ ಇಲ್ಲಿಗೆ ಮುಗ್ದೋಗಿರೋದು. ಇದರಲ್ಲಿ ಸುಜುಕಿದು ಒರಿಜಿನಲ್ ಸ್ಟೇರಿಂಗ್ ವೀಲ್ ಇದೆ, ಆದ್ರೆ ಜಿಪ್ಸಿದಲ್ಲ. ಇದು ಯಾವ್ದೋ ಪ್ರಾಬಬ್ಲಿ ಒಂದು ಪಿಕಪ್ ಟ್ರಕ್ ಅನ್ಸುತ್ತೆ. ಇದರೆಲ್ಲ ಸ್ವಲ್ಪ ಸ್ಟೇರಿಂಗ್ ನಿಮ್ಗೆ ಮೂವ್ಮೆಂಟ್ ಸ್ವಲ್ಪ ನೋಡ್ಕೋಬೇಕಷ್ಟೇ. ಸ್ಟೇರಿಂಗ್ ವೀಲ್ ಕ್ವಾಟ್ಲೆ ನೋಡಿ, ಸ್ಟ್ರೈಟ್ ಇಲ್ಲ. ವೀಲು ಆ ಕಡೆ ಸೈಡ್ ತಿರುಗಿದೆ ಅಲ್ವಾ, ಸ್ಟೇರಿಂಗ್ ಸ್ಟ್ರೈಟ್ ಆಗಿದೆ. ಸಮಾಜಕ್ಕೆ ಅದೊಂದು ಮೆಸೇಜ್, ಅವಾಗ ಸ್ಟ್ರೈಟ್ ಮಾಡ್ಕೊಂಡು ಸ್ಟ್ರೈಟ್ ಆಗಿರಿ ಅಂತ. ಇಫ್ ಯು ಆರ್ ನಾಟ್ ಸ್ಟ್ರೈಟ್ ಯು ಕಾಂಟ್ ಓನ್ ಅ ಜಿಪ್ಸಿ. ದಿಸ್ ಇಸ್ ದ ಸಿಗ್ಮಾ ಕಾರ್. ಓಲೋ ಎಷ್ಟು ಕೆಳಗ್ ಕಾಣ್ತಿದೆ ನೋಡಿ. ಆಲ್ಮೋಸ್ಟ್ ಈ ಹೈಟ್ ಅಲ್ಲಿ ಇರುತ್ತೆ ಸ್ಟಾಕ್ ಜಿಪ್ಸಿ. ಮನೆಯಲ್ಲೆಲ್ಲ ಹೇಳ್ತಾರಲ್ಲ ಬ್ರೋ, ನನ್ ಮಗ ಟಾಪಲ್ ಬರ್ತಾನೆ ಅಂತ. ನಾವು ಬರೀ ಈ ತರ ಟಾಪ್ಲೆಸ್ ಗಾಡಿಗಳಲ್ಲಿ ಟಾಪಲ್ ಕುತ್ಕೊಂಡು ಹಿಂಗೆ ವಿಡಿಯೋಗಳು ಮಾಡೋದು. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಬ್ರೇಕ್ ಹೆಂಗ್ ಹಿಡಿತಿದೆ ನೋಡಿ. ABS ಏರ್ ಬ್ಯಾಗ್ ಏನೂ ಇಲ್ಲ. ಬಾನೆಟ್ ತೆಗಿಯೋದಲ್ಲಿ ಗುರು. ಇದರಲ್ಲಿ ಬಾನೆಟ್ ಓಪನ್ ಮಾಡಿದಾಗ ಹೋಲ್ಡ್ ಮಾಡಕ್ಕೆ ಸ್ಟಡ್ಸ್ ಗಳನ್ನ ಕೊಟ್ಟಿರಲ್ಲ. ಆದ್ರೆ ಇಲ್ಲಿ ಮೇಲ್ಗಡೆ ರಬ್ಬರ್ ಏನ್ ನೋಡ್ತಾ ಇದೀರಾ, ಇದು ಬಾನೆಟ್ ನ ಇಳಿಸಿದಾಗ ಸಪೋರ್ಟ್ ಮಾಡುತ್ತೆ. ಆದರೆ ಈ ಗಾಡಿನಲ್ಲಿ ಅದನ್ನ ಮಾಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಸ್ನಾರ್ಕಲ್ ಗೆ ಟಚ್ ಆಗುತ್ತೆ. ಆಕ್ಚುಲಿ ಟಾಪ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬಹುದು. ಮಳೆ ಬರುತ್ತೆ ಅಂತ ನಾವು ತೆಗಿಯಕ್ ಹೋಗಿಲ್ಲ. ಇಲ್ಲಾಂದ್ರೆ ನಿಶಾಂತ್ ಇಷ್ಟೊತ್ತಿಗೆ ಎಲ್ಲಿ ಬಿಡ್ತಾ ಇದ್ರು, ಟಾಪ್ ನ ಬಿಚ್ ಎಸೆದ್ ಬಿಡ್ತಾ ಇದ್ರು. ಸೈಡ್ ಅಲ್ಲಿ ನೀವೇನಿಲ್ಲಿ ಲ್ಯಾಚ್ ನೋಡ್ತಾ ಇದೀರಾ, ಇದನ್ನ ಓಪನ್ ಮಾಡಿದ್ರೆ ಫ್ರಂಟ್ ವಿಂಡ್ ಶೀಲ್ಡ್ ನ ಮಲಗಿಸಬಹುದು. ಇದೇನ್ ಗುರು ವೈಪರ್ ನನ್ನ ಹೇಟರ್ ಸಾಮಾನ್ಗಿಂತ ಚಿಕ್ಕ ಇದೆ. 1985 ಅಲ್ಲಿ ಕಾರ್ ಬಂದಿದ್ದು 1 ಲೀಟರ್ ಇಂಜಿನ್ ಜೊತೆ. ಅದಾದ್ಮೇಲೆ ಬಂದಿದ್ದು 1.3 ಲೀಟರ್ ಇಂಜಿನ್. ಫಸ್ಟ್ STM ಅಲ್ಲಿ ಬಂತು, ಆಮೇಲೆ ಸ್ವಿಫ್ಟ್ ಅಲ್ಲಿ ಬಂತು. ಜನಕ್ಕೆ ಫಸ್ಟ್ ಈ ಕಾರ್ ಬಂದಾಗ ಗೊತ್ತಿರಲಿಲ್ಲ ಇದು ಏನಕ್ಕೆ ಬಂತು, ಯಾಕೆ ಈ ತರ ಮಾಡಿದ್ರು ಅಂತ. ಬಟ್ ಇದ್ರ ಕೇಪಬಿಲಿಟೀಸ್ ಅರ್ಥ ಆಗಿದೆ ಯಾವಾಗ ಅಂದ್ರೆ ಇದನ್ನ ಇಂಡಿಯನ್ ಆರ್ಮಿ ಅವರು ತಗೊಂಡಾಗ. ಸಫಾರಿ ತಂದ್ರು, ಅದಾದ್ಮೇಲೆ ಮತ್ತೆ ಇದಕ್ಕೆ ಆರ್ಡರ್ ಹಾಕಿದ್ರು. ಲೆಫ್ಟ್ ಅಲ್ಲಿ ಸ್ಪೀಡೋಮೀಟರ್ ಇದೆ, ರೈಟ್ ಅಲ್ಲಿ ಫ್ಯೂಯಲ್ ಗೇಜ್ ಇದೆ, ಟೆಂಪರೇಚರ್ ಗೇಜ್ ಇದೆ. ಬಟ್ ಇದರಲ್ಲಿ ಟ್ಯಾಕೋಮೀಟರ್ ಇಲ್ಲ. ಇಲ್ಲಿ AC ವೆಂಟ್ ಗಳನ್ನ ಕೊಟ್ಟಿದ್ದಾರೆ, ಆದ್ರೆ ಈ ಕಾರಲ್ಲಿ AC ಇಲ್ಲ. ಇಲ್ಲಿ ಒಂದು ಆಸ್ಟ್ರೇ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಯಾರು ಸ್ಮೋಕ್ ಮಾಡೋರಿಲ್ಲ. ಕೆಳಗಡೆ ಮ್ಯೂಸಿಕ್ ಸಿಸ್ಟಮ್ ಹಾಕೊಳ್ಳಕ್ಕೆ ಜಾಗ ಕೊಟ್ಟಿದ್ದಾರೆ, ಆದ್ರೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇಲ್ಲ. ಲೆಫ್ಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಕಾಸು ಇಟ್ಕೊಳ್ಳಕ್ಕೆ ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ, ಆದ್ರೆ ನಮ್ಮ ಹತ್ರ ಕಾಸಿಲ್ಲ. MG413W ಅಂತಿದೆ, ಅಂದ್ರೆ ಮಾರುತಿ ಜಿಪ್ಸಿ 4 ಸಿಲಿಂಡರ್ 1.3 ಲೀಟರ್ ಲಾಂಗ್ ವಿಡ್ತ್ ಕಾರ್ ಅಂತ. ಯೂಶಲಿ ಅವಾಗಿನ ಕಾಲದಲ್ಲಿ ಜಿಪ್ಸಿ 8 ಸೀಟರ್ ಆಪ್ಷನ್ ಅಲ್ಲಿ ಬರ್ತಾ ಇತ್ತು. ಅಂದ್ರೆ 2 ಸೈಡ್ ಫೇಸಿಂಗ್ ಸೀಟ್ ಗಳಾಗ್ತಾ ಇದ್ರು. ಮುಂದ್ಗಡೆ ಇಬ್ರು, ಹಿಂದ್ಗಡೆ 6 ಜನ ಕುತ್ಕೋಬಹುದಿತ್ತು. ಪ್ರಾಬಬ್ಲಿ ಈ ಕಾರಲ್ಲಿ ಇರೋದು ಮಾರುತಿ ಸುಜುಕಿ ಸ್ವಿಫ್ಟ್ ಸೀಟ್ ಗಳು ತುಂಬಾನೇ ಕಂಫರ್ಟಬಲ್ ಆಗಿದೆ. ಏನ್ ಗುರು ಇಷ್ಟೊಂದು ಬಿಸಿಲು, ಇಲ್ಲಿ ಸನ್ ಶೇಡ್ ಕೊಟ್ಟಿದ್ದಾರೆ, ಬಿಸಿಲು ಜಾಸ್ತಿ ಆದಾಗ ಹಾಕೋಬಹುದು. ಎಂಜಿನ್ ಬಗ್ಗೆ ಹೇಳ್ಬೇಕಾ, ಇದ್ರಲ್ಲಿರೋದು 16 ವಾಲ್ವ್ ಇಂಜಿನ್. ಇಲ್ಲಿ ಇಂಟೇಕ್ ಇದೆ, ಇಲ್ಲಿ ಎಕ್ಸಾಸ್ಟ್ ಇದೆ, ಇಲ್ಲಿ ಎಂಜಿನ್ ಆಯಿಲ್ ಹಾಕ್ಬಹುದು, ಇಲ್ಲಿ ಆಯಿಲ್ ಲೆವೆಲ್ ಚೆಕ್ ಮಾಡಬಹುದು. ಇಷ್ಟ ಹೇಳಿದ್ರೆ ಸಾಕಲ್ವಾ ಇಂಜಿನ್ ಬಗ್ಗೆ? ಒಂದೇನ್ ಹೇಳ್ಬೋದು ಅಂದ್ರೆ ಸ್ಟಾಕ್ ಜಿಪ್ಸಿಗಿಂತ ಇದು ಹೆವಿ ಪವರ್ಫುಲ್ ಆಗಿದೆ.
ಒಂದ್ ನೋಡಿ ಎಲ್ಲ ಬೂಬ್ಸ್ ಬಂಬ್ಸ್. ಇದು ಹೆವಿ ಸೊಫಿಸ್ಟಿಕೇಟೆಡ್ ಗಾಡಿ, ಅದು ಫುಲ್ ಕಂಪ್ಲೀಟ್ಲಿ ಮೆಕ್ಯಾನಿಕಲ್. ಫುಲ್ ಗಾಡಿ ನಿಮ್ ಕಂಟ್ರೋಲ್ ಇರಬೇಕು ಅಂದ್ರೆ ದಟ್ ಇಸ್ ದ ವೆಹಿಕಲ್ ಟು ಗೋ. ಕಾರ್ ಒಂಥರ ನೋಡಕ್ ಮಾತ್ರ ರಗಡ್ ಗಾಡಿ, ಏನು ರಗಡ್ ಇಲ್ಲ ಅದ್ರಲ್ಲಿ. ಕೈಗೆ ಸಿಗು ನಿನ್ನ ಕಿತ್ತಾಕ್ತೀನಿ ಬೀಜನ. ಫ್ರಂಟ್ ಅಲ್ಲಿ ಪ್ರಾಡ್ ಬಂಪರ್ ಇದೆ, ಇಲ್ಲಿ ವಿಂಚ್ ಹಾಕೊಳ್ಳೋಕೆ ಜಾಗ ಇದೆ, ಮುಂದ್ಗಡೆ ಬುಲ್ಬಾರ್ ಮೇಲೆ ಫಾಗ್ ಲ್ಯಾಂಪ್ ಹಾಕೊಳ್ಳೋಕೆ ಜಾಗ ಇದೆ. ಬಟ್ ಹೊಸ ರೂಲ್ಸ್ ಪ್ರಕಾರ ಯಾವುದೇ ಕಾರ್ಗೂ ನಾವು ಎಕ್ಸ್ಟ್ರಾ ಲೈಟ್ಸ್ ಗಳನ್ನ ಹಾಕ್ಸಂಗಿಲ್ಲ. ಆ ಜೀಪ್ಗೆ ಈ ಕಡೆ ಲೈಟು ಆ ಕಡೆ ಲೈಟು ಏನು ಅಂತೀರಿ? ಹಿಂದ್ಗಡೆನು ಮೆಟಲ್ ಬಂಪರ್ ಹಾಕಿದ್ದಾರೆ, ಕೆಳಗಡೆ ಲೈಟ್ಸ್ ಗಳಿದೆ, ಸ್ಟೆಪ್ನಿ ಮೇಲೊಂದು ಬ್ರೇಕ್ ಲೈಟ್ ಹಾಕಿದ್ದಾರೆ. ಯೂಶಲಿ ಸ್ಪೇರ್ ವೀಲು ಹಿಂದ್ಗಡೆ ಟೈಲ್ ಗೇಟ್ ಗೆ ಮೌಂಟ್ ಆಗುತ್ತೆ, ಆದ್ರೆ ಇದು ಜಾಸ್ತಿ ತೂಕ ಇರೋದ್ರಿಂದ ಟೈಲ್ ಗೇಟ್ ತಡೆಯೋದಿಲ್ಲ ಅಂತ ಸಪರೇಟ್ ಒಂದು ಟೈರ್ ಕ್ಯಾರಿಯರ್ ನ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಬೇರೆ ಜಿಪ್ಸಿಗಳು ಓಡಿಸಿದ್ರೆ ಹೆಂಗೆ ಏನ್ ಫೀಲಿಂಗ್ ಗೊತ್ತಿಲ್ಲ, ಆದ್ರೆ ಈ ಜಿಪ್ಸಿ ಓಡಿಸ್ತಿದ್ರೆ ಒಳ್ಳೆ ಗ್ಯಾಂಗ್ಸ್ಟರ್ ಫೀಲಿಂಗ್ ಅನ್ಕೊಳ್ಳಿ. ಶಿವಣ ಅನ್ಕೊಬಿಡಿದ್ರ. ನಾನು ಬ್ಲಾಕ್ ಜಿಪ್ಸಿ ನೋಡಿರೋ ತುಂಬಾ ಕಮ್ಮಿ, ಮೆಜಾರಿಟಿ ವೈಟ್ ಕಲರ್ ಮಾಡ್ಸಿರ್ತಾರೆ. ನಮ್ಮ ಮನೆಗಳೇನಾರು ಇಟ್ಟರೆ ಇದ್ನ ನಮ್ದಿರ್ ಏನ್ ಮಾಡ್ತಾರೆ ಹೇಳಿ, ಸಾಮಾನ್ಯ ಕವರ್ ಆಗಿ ಯೂಸ್ ಮಾಡ್ಕೋತಾರೆ. ಆಟೋ ಕಾಸ್ ಮಿಕ್ತು ಅನ್ಕೊಂಡ್ಬಿಡ್ತಾರೆ ನಮ್ಮ. ಅಯ್ಯೋ ಯಾಕೆ ಜನರೇ. ಗೊತ್ತಲಾ? ಎಸ್, ಗ್ರೀನ್. ಓ ವಾಪಸ್ ಹೊಡಿಯುತ್ತಲ್ಲ ಬ್ರೋ. ಇದು ಕಡಿಮೆ ಸೆಂಟ್ರಿಫಿಕಲ್ ಪಂಪ್ ಬರೋದು, ಹಿಂಗೆ ಗೋಟ ಹೊಡೆಯೋದು. ಹೋಟೆಲ್ ಓನರ್ ಆಗಿದ್ದ ಮುಂಚೆ ಅಲ್ಲಿ ಕ್ಲೀನರ್ ಆಗ್ಬೇಕಾದ್ರೆ ಕೆಲಸ ಮಾಡ್ಬೇಕಂತೆ, ಎಲ್ಲ ಕೆಲಸ ಕಲ್ತ್ಕೋಬೇಕು. ನಮ್ಮ ನಿರಂಜನ್ ಅವ್ರು ಇವಾಗ ಈ ಕಾರ್ನ ಬಿಚ್ಚಿ ಸೇರ್ಸಕ್ಕೂ ರೆಡಿ, ವಾಶ್ ಮಾಡಕ್ಕೂ ರೆಡಿ. ಇದರಲ್ಲಿ ಆಮಿಫೈಡ್ ಅವ್ರದ್ದು ಪರ್ಫಾರ್ಮೆನ್ಸ್ ಸಸ್ಪೆನ್ಷನ್ ಇರೋದು. ಈ ಕಡೆ ನೋಡಬಹುದು ನಿಮಗೆ ಸಸ್ಪೆನ್ಷನ್ ಮತ್ತೆ ಲೀಫ್ ಸ್ಪ್ರಿಂಗ್ ಕಾಣಿಸ್ತಿದೆ. ಇದ್ರಲ್ಲೆಲ್ಲ ಓಪನ್ ಗುರು. ಫ್ಯೂಯಲ್ ಟ್ಯಾಂಕ್ ಗೆ ಆಮಿಫೈಡ್ ಅವ್ರದ್ದು ಒಂದು ಗಾರ್ಡ್ ಹಾಕಿದ್ದಾರೆ. ನೀವು ಇಲ್ಲಿ ಫ್ಯೂಯಲ್ ನ ತುಂಬಿಸಬೇಕು. ಆಲ್ಮೋಸ್ಟ್ 40 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ ಅನ್ಸುತ್ತೆ. ಪೆಟ್ರೋಲ್ ಏನ್ ಬ್ರೋ ಹಿಂಗೆ ಇಳಿತಿದೆ, 2 ಕಡ್ಡಿ ಇಳಿದು ಬಿಡ್ತು ಕೆಳಗೆ. ಈ ಟೈರ್ಸ್ ಎಲ್ಲ ಹಾಕಿರೋದ್ರಿಂದ 8 ರಿಂದ 10 ಮೈಲೇಜ್ ಕೊಡಬಹುದು. ಎಂತ ಕುಡ್ಕನ್ನು ನನ್ ಗೆಳೆಯನ್ ಮಾಡ್ಕೊಂಬಿಟ್ಟೆ. ನನ್ನ ಲೈಫಲ್ಲಿ ಮಾರುತಿ ಸುಜುಕಿ ಗಾಡಿಗಳನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಅಂದ್ರೆ ಅದು ಹಳೆ ಗಾಡಿಗಳು ಮಾತ್ರ. ಇವಾಗ ಬರ್ತಾ ಇರೋದೆಲ್ಲ ಟಿನ್ ಕ್ಯಾನ್ಗಳು. ಹೊಸ ಪ್ರಮೋಷನ್ ಎಲ್ಲ ಹೋಯ್ತು ಬಿಡಿ, ಯಾವ್ದು ಬರಲ್ಲ ನಿಮ್ಗೆ ಮಾರುತಿ. ಪ್ರಮೋಷನ್ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಬ್ರೋ, ಜನಕ್ಕೆ ನಿಜ ಹೇಳ್ಬೇಕು. ಪ್ರಮೋಷನ್ ಕಾಸ್ಗಿಂತ ಜನರ ಜೀವ ಇಂಪಾರ್ಟೆಂಟ್. ಮಾತು ತಂದೆ. ಜನ ಈ ತರ ಜಿಪ್ಸಿಗಳನ್ನ ನೋಡಿದ್ರೆ ಎದುರ್ಕೊಳ್ಳೋದು ಏನೇ ಕೇಳಿ ರೋಡಲ್ಲಿ, ನಾವೇ ಹೊಡೆದ್ರು ಅವರೇ ಹೊಡೆದ್ರು ಡ್ಯಾಮೇಜ್ ಆಗೋದು ಅವ್ರ ಕಾರ್ಗೆನೆ. ಇದು ಮಾರುತಿ ಸುಜುಕಿನಲ್ಲಿ ತುಂಬಾ ಕಮ್ಮಿ ಕಾರ್ಗಳು ಈ ತರ ಬರೋದು. ನಿನ್ನಿಂದ ನಾವು ಇವರಲ್ಲಿ ತಲೆ ಎತ್ಕೊಂಡು ಬಾಳೋ ಹಾಗಿಲ್ವಲ್ಲೋ. ಸೈಡ್ ಪ್ಯಾನಲ್ಸ್, ಫ್ರಂಟ್ ಪ್ಯಾನಲ್ ಎಲ್ಲ ತುಂಬಾ ಅಫೋರ್ಡೆಬಲ್. ಇದರಲ್ಲಿರುವಂತ ಕಾಸ್ಟ್ಲಿ ಐಟಮ್ ಬಾನೆಟ್. ಡೋರ್ನೆಲ್ಲ ಜೋರಾಗಿ ಹಾಕ್ಬೇಕು ಗುರು, ಜಿ ವ್ಯಾಗ್ ಅಂತಾರ. ಇದರಲ್ಲಿ 235 ಸೆಕ್ಷನ್ R15 ಟೈರ್ಗಳಿದೆ. ಮ್ಯಾಕ್ಸಿಸ್ MT ಬಿಗಾನ್ 764 ಅಂತ. ಆಫ್ ರೋಡ್ ಹೋಗ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಇರುವಂತ ಒನ್ ಆಫ್ ದ ಬೆಸ್ಟ್ ಟೈರ್ಸ್ ಇದು. ಅದೇ ತರ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಟೈರ್ ಕೂಡ. ರೇರ್ ವ್ಯೂ ಮಿರರ್ ನ ನೀವು ಹೆಂಗೆ ಸೆಟ್ ಮಾಡ್ಕೊಂಡ್ರು ಹಿಂದೆ ಯಾರು ಬರ್ತಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಸ್ಟೆಪ್ನಿನ ಕಾಣುತ್ತೆ. ಈ ಕಾರ್ ಓನರ್ಗೂ ಗೊತ್ತು ಅನ್ಸುತ್ತೆ ಸ್ಟೆಪ್ನಿನ ಅವಾಗ ನೋಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇದರಲ್ಲಿ ದೊಡ್ಡ ಟೈರ್ಸ್ ಮತ್ತೆ ಆಲ್ಮೋಸ್ಟ್ 2.5 ಇಂಚ್ ಸಸ್ಪೆನ್ಷನ್ ಲಿಫ್ಟ್ ಇರೋದ್ರಿಂದ 10 ಕೂತ್ಕೊಳ್ಳೋಕೆ ತುಂಬಾನೇ ಕಷ್ಟ ಆಗುತ್ತೆ. ಅಮ್ಮ ಡೋರ್ ನೋಡಬಹುದು, ತುಂಬಾ ಲೈಟ್ ವೇಟ್ ಇದೆ. ಇದರಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ಸ್ ಇಲ್ಲ ಗುರು. ನಮ್ಮ ದೇಶದಲ್ಲಿ ನಾವು ಇಷ್ಟು ಸ್ವತಂತ್ರವಾಗಿ ಆರ್ಮಿಯಿಂದ ತಂದಿರೋ ಕಾರ್ಗಳನ್ನ ಬಿಲ್ಡ್ ಮಾಡ್ಕೊಂಡು ಓಡಿಸಿ ಮಜಾ ಮಾಡ್ತಿದೀವಿ. ಆದ್ರೆ ನಾವು ಇಷ್ಟು ಸೇಫ್ ಆಗಿ ಇಷ್ಟು ಖುಷಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಮೇನ್ ಕಾರಣ ನಮ್ಮ ಗಡಿ ಕಾಯ್ತಾ ಇರುವಂತ ಸೈನಿಕರು. ಇಷ್ಟು ದಿನ ಬೆಳಗ್ಗೆ ಎದ್ದಾಗ ಈ ಜೀವನ ಕೊಟ್ಟಿರೋದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ವಿ, ಈ ಜನ್ಮ ಕೊಟ್ಟಿರೋದಕ್ಕೆ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಆದ್ರೆ ಇವತ್ತಿಂದ ನಾವು ಇಷ್ಟು ಸೇಫ್ ಆಗಿರೋದಕ್ಕೆ ಕಾರಣ ಆಗಿರುವಂತ ಸೈನಿಕರಿಗೆ ಥ್ಯಾಂಕ್ಸ್ ಹೇಳೋಣ. ಈ ಕಾರ್ಗೆ ಎಷ್ಟು ಕಾಸ್ಟ್ ಆಗಿದೆ ಅಂತ ಹೇಳಿದ್ರೆ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಕಾಸ್ಟ್ ಆಗಿದೆ ಅಂತ ಹೇಳ್ಬೇಕು, ಅವಾಗ ಏನೇನಿದೆ ಅಂತ ಹೇಳ್ಬೇಕು. ಬಿಲ್ಡ್ ಪ್ರಾಸೆಸ್ ಹೇಳಕ್ಕೆ ಇನ್ನೊಂದು ವಿಡಿಯೋ ಮಾಡ್ಬೇಕು ನಾವು. ಪಾರ್ಟ್ 2 ಬೇರೆ ಮಾಡ್ತೀರಾ? ದಿಸ್ ಕಾರ್ ಡಿಸರ್ವ್ಸ್ ಅ ಪಾರ್ಟ್ 2. ಕಬ್ಜಾಗೆ ಬರ್ತಿದ್ಯಂತೆ. ಬೆಸ್ಟ್ ಸಿಂಗಲ್ ಸಿಲಿಂಡರ್ ಗಾಡಿ ಇಲ್ಲಿದೆ. ನನಗೆ ಗೊತ್ತಿರೋ ಹತ್ರ ಬೆಸ್ಟ್ 3 ಸಿಲಿಂಡರ್ ಗಾಡಿ ಇಲ್ಲಿದೆ, ಬೆಸ್ಟ್ 4 ಸಿಲಿಂಡರ್ ಗಾಡಿ ಇಲ್ಲಿದೆ. 2 ಸಿಲಿಂಡರ್ ಗಾಡಿಗೆ ಒಂದು ಜಾಗ ಬಿಟ್ಕೊಂಡಿದ್ದೀನಿ, ಅದನ್ನ ತಗೊಳಕ್ಕೆ ಜಾಸ್ತಿನೇ ಟೈಮ್ ಆಗುತ್ತೆ. ಇಲ್ಲಿರುವಂತ ಚಿಕ್ಕ ಜಾಗದ ಬಗ್ಗೆ ಆಮೇಲೆ ಮಾತಾಡೋಣ. ಈ ಕಡೆ ಇನ್ನೂ ಇಷ್ಟು ದೊಡ್ಡ ಜಾಗ ಬಾಕಿ ಇದೆ, ಇದನ್ನ ತುಂಬಿಸಕ್ಕೆ ಒಬ್ಬ ಕಿಂಗೆ ಬರಬೇಕು. ಇವತ್ತು ಆ ಜಾಗಕ್ಕೆ ರಾಜ ಬಂದಾಗಿದೆ. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ.